ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉತ್ತರ ಕರ್ನಾಟಕದ ವಿಶೇಷ ಸಿಹಿ ತಿನಿಸುಗಳಲ್ಲಿ ಒಂದಾದ ಕುಂಬಳಕಾಯಿ ಗಾರಿಗೆಯನ್ನು ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ. ನೋಡಿ, ಕುಂಬಳಕಾಯಿನ ತೊಗೊಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗಿಬೇಕು. ಸಿಪ್ಪೆನ ತೆಗೆದ್ಬಿಟ್ಟು ತುರಿಯೋ ಮಣಿ ಸಹಾಯದಿಂದ ಈ ರೀತಿ ಚೆನ್ನಾಗಿ ತುರಿದಿಟ್ಕೊಳ್ಳಿ. ನಾನಿಲ್ಲಿ ಅರ್ಧ ಕುಂಬಳಕಾಯಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದು ಹಿಡಿ ಕುಂಬಳಕಾಯಲ್ಲಿ ಅರ್ಧವನ್ನು ಮಾತ್ರ ತುರಿದಿಟ್ಕೊಂಡಿದ್ದೀನಿ. 2 ಬೌಲ್ನಷ್ಟು ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಕರಗಿದ ನಂತರ 2 ಬೌಲಷ್ಟು ಕುಂಬಳಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗುವಷ್ಟು. ಹಾಗೆ ಸ್ವಲ್ಪ ಮೆತ್ತಗಾಗಬೇಕು. ನೀರೇನೂ ಹಾಕಬೇಡಿ. ಇದೇ ರೀತಿ ಸ್ವಲ್ಪ 5 ಮಿನಿಟ್ಸ್ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀರು ಅದೇ ಬಿಟ್ಕೊಂಡಿದೆ. ಹಾಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆ ನಂತರ ನೀವು ಬೆಲ್ಲವನ್ನು ಹಾಕ್ಕೊಳ್ಳಿ. ಬೆಲ್ಲ ಕರಗಿಸ್ಬಿಟ್ಟು ಕೂಡ ನೀವು ಹಾಕ್ಕೋಬಹುದು, ಇಲ್ಲ ಡೈರೆಕ್ಟಾಗಿ ಈ ರೀತಿ ಬೆಲ್ಲದ ಪೌಡ್ರ್ ಬರುತ್ತೆ, ಅದನ್ನು ಕೂಡ ಹಾಕ್ಕೋಬಹುದು. ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ಕುಂಬಳಕಾಯಿ ಸೀರೋದ್ರಿಂದ 1 ಕಪ್ ಬೆಲ್ಲ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ. ಆನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು 1 ಕಪ್ ತೊಗೊಂಡಿದ್ದೀನಿ. ಇಷ್ಟು ಉಪಯೋಗ ಆಗೋದಿಲ್ಲ, ತೋರಿಸ್ತೀನಿ ನಿಮಗೆ. ಸ್ವಲ್ಪ ಮಟ್ಟಿಗೆ ಉಳಿಯುತ್ತೆ. ಇದು ಎಷ್ಟು ಬೇಕೋ ಅಗತ್ಯಕ್ಕೆ ತಕ್ಕಂಗೆ ಹಾಕ್ಕೋಬೇಕಾಗುತ್ತೆ ಗೋಧಿ ಹಿಟ್ಟು. ಇಂತಿಷ್ಟು ಅಳತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟು ಹಾಕಿದ ತಕ್ಷಣ ಸ್ಟೌವಿಂದ ನೀವು ಕೆಳಗಿಳಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಗಂಟುಗಳು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕಜ್ಜಾಯ ತಟ್ಟಿ ಯಾವ ರೀತಿ ಹಾಕ್ತಿರೋ ಅದೇ ಹದದಲ್ಲಿರಬೇಕು. ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಳ್ಳಿ. ಅಕಸ್ಮಾತ್ ತೆಳು ಆಯಿತು ಅಂದರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಹದ ಬರುತ್ತೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತ ತುಂಬ ಪರ್ಫೆಕ್ಟಾಗಿ ನಿಮಗೆ ಗಾರಿಗೆ ಬರುತ್ತೆ. ನೋಡಿ, 1 ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟು ಮಾತ್ರ ಮಿಕ್ಕಿದೆ. ನೋಡಿ, ಈ ಹದದಲ್ಲಿ ಇಟ್ಟಿರಬೇಕು. ಸ್ವಲ್ಪ ತಣ್ಣಗಾದ ನಂತರ ನೀವು ಈ ರೀತಿ ತಟ್ಕೊಂಡ್ಬಿಟ್ಟು ಕಜ್ಜಾಯ ರೀತಿ ಫ್ರೈ ಮಾಡ್ಕೋಬೇಕು. ಸೇಮ್ ಕಜ್ಜಾಯ ರೀತಿಯೇ ಕಾಣ್ತಾ ಇರುತ್ತೆ, ಬಟ್ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದು ಗೋಧಿ ಹಿಟ್ಟಿಂದ ಮಾಡಿದ್ದಲ್ವ, ಹಾಗಾಗಿ ಮಕ್ಕಳಿಗೆಲ್ಲ ಮಾಡಿಕೊಡಿ, ಹೊಸ ಟೇಸ್ಟ್ ಅನಿಸುತ್ತೆ. ಈ ರೀತಿ ತಟ್ಟಿದಂತಹ ಹಿಟ್ಟನ್ನು ಎಣ್ಣೆಯಲ್ಲಿ ಮಧ್ಯಮ ಉರಿನಲ್ಲಿ ಚೆನ್ನಾಗಿ 2 ಕಡೆ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮಧ್ಯಮ ಉರಿನಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಇದೇ ರೀತಿ ಎಲ್ಲ ಗಾರಿಗೆಗಳನ್ನು ಫ್ರೈ ಮಾಡಿ ಇಟ್ಕೊಳ್ಳಿ. ನೀವು ಇದನ್ನು ನಾವು ಮಾಡಿದ ದಿನ ತಿನ್ನೋದಕ್ಕಿಂತ ಮರುದಿನ ಇನ್ನೂ ಹೆಚ್ಚು ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ 1 ವಾರದವರೆಗೂ ಯೂಸ್ ಮಾಡಬಹುದು. ಹಿಟ್ಟು ಜಾಸ್ತಿ ಇತ್ತು ಅಂದರೆ ನೀವು ಮಾಡಿದ ತಕ್ಷಣ ಎಲ್ಲ ಮಾಡಬೇಕು ಅಂತ ಇಲ್ಲ, 2-3 ದಿನದವರೆಗೂ ಹಿಟ್ಟು ಎತ್ತಿಟ್ಕೊಂಡು ನಂತರ ಕೂಡ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ಇದೆ. ನೋಡಿ, ಹಿಟ್ಟು ಜಾಸ್ತಿ ಇರೋದ್ರಿಂದ ನಾನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದನ್ನು ಮರುದಿನ ಕೂಡ ಮಾಡ್ಕೋಬಹುದು. ಈ ರೀತಿ ನೀಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ 1 ದಿನದವರೆಗೂ ಆದರೂ ಕಡೆಯಲ್ಲಿಡ್ಬೋದು. ಈ ಹಿಟ್ಟನ್ನು 4-5 ದಿನ ಬಿಟ್ಬಿಟ್ಟು ನಾವು ಗಾರಿಗೆ ಮಾಡ್ಕೋತೀವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.